ಲೈ ತಲೆ ಎತ್ತು ಗಾಯ್ಸ್ ಅಯ್ಯಯ್ಯೋ ಗುರು 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 ಅದು ಇಲಿ ಕಚ್ಚಿರೋದು ತುಂಬಾ ಸ್ವೀಟ್ ಇರುತ್ತೆ ಇಲಿ ಅಂತೇನು ಗಿಡಿ ಕಚ್ಚಿರೋದು ತುಳಿಬೇಕು ಭಯ ಆಯ್ತು ಇರೋ ಬೇಡ ಬೇಡ ಇರೋ ಇರಿ ಭಯ ಏ ಬೇಡ 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 ಅಲ್ಲಿಂದ ಬೀಳ್ದಿರ ಬಂದ್ರೆ ನಮ್ಮ ಈ ಸಲ ಕಪ್ ನಮ್ದೆ ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಗುಡ್ ಮಾರ್ನಿಂಗ್ ಗೈಸ್. ನೋಡಿ ನವಿಲ್ ಕಿರ್ಚ್ಕೊತೈತೆ. ಆಯ್ತು ಇಲ್ಲೇ ಇದ್ದೀನಿ. ಆ್ಯಕ್ಚುಲಿ ನವಿಲ್ ಏನಂತ ಕಿರ್ಚುತ್ತೆ ಅಂತ ಗೊತ್ತಾ? ಇವಾಗ ಬೆಳಗ್ಗೆ ಒಂದು ಮೋಟಿವೇಶನ್ ಕೊಡ್ತೀನಿ ನೋಡಿ. ನವಿಲು ಮಯೂರ್ ಅಂತ ಕಿರ್ಚೋದು ಅದು ಸುಬ್ರಹ್ಮಣ್ಯ ಸ್ವಾಮಿ ದೇವ್ರ ಹೆಸರು ಏನೋ ನಾನು ನಿನ್ನೆ ತಿಳ್ಕೊಂಡಿದ್ದು. ಕರೆಕ್ಟಾಗಿ ಟೈಮ್ ಕಿರ್ಚೋದಕ್ಕೂ ಹೇಳೋದಕ್ಕೂ ಒಂದೇ ಆಯಿತು. ನಮ್ಮ ಬಾಯ್ಸೆಲ್ಲ ಎದ್ದು ಬ್ರೇಕ್ಫಾಸ್ಟ್ಗೆ ಹೋಗ್ತಾಯಿದ್ದೀವಿ ಗೈಸ್. ಇವಾಗ ನೋಡಿ ಇಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ಐತೆ, ನೋಡೋಣ ಏನೇನು ಟ್ರೈ ಮಾಡ್ಬೋದು ಅಂತ ಟ್ರೈ ಮಾಡೋಣ ಬನ್ನಿ ಇವತ್ತು ಗೈಸ್. ಮಜಾ ಮಾಡೋಕ್ಕೆ ಪಾರ್ಟಿ ಮಾಡೋಕ್ಕೆಲ್ಲ ಮಾಡಿಸಿದ ಜಾಗ. ನಾವು ಪಾರ್ಟಿ ಮಾಡೋದೆಲ್ಲ ಹಾಕ್ಬಿಟ್ರೆ ಅಷ್ಟೇ ಕತೆ. ಬಾಯ್ಸ್ ಪಾರ್ಟಿ ಮಾಡೋದು ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಬಾಯ್ಸ್ಗೆ ಕ್ರೇಜಿಯಾಗಿರುತ್ತೆ ಗೈಸ್. ಪೂಲು ಫುಲ್ಲು ರಾಯಲ್ಲು. ಹಾಂ ಮಾಡಿ ಮನ್ಸ್ ಥರ ಹೆವಿ ದೊಡ್ಡದು ನಂತರದ ನನಗೆ ಮನ್ಸು ಕಿಚನ್ ಟೈಮಿಂಗ್ಸ್ ನೋಡಿ. ನಾವು ಬಂದಿರೋ ಟೈಮು ಆ ಟೈಮ್ ಟೇಬಲ್ಗೂ ಸಂಬಂಧನೇ ಇಲ್ಲ. ಯಾವ ಊರು ಸರ್ ನಿಮ್ಮದು? ಅಸ್ಸಾಂ. ಕನ್ನಡ ಬಹಳ ಬುದ್ಧಿವಂತರು. ಏನೇನೋ ಅವರು ಅಸ್ಸಾಮಿಂದ ಬಂದಿದ್ದಾರೆ, ಕನ್ನಡ ಆಸಾಮಾಗಿ ಮಾತಾಡ್ತವ್ರು ಅವರು. ಮಾತಾಡಿ, ಏನಾದ್ರು ಮಾತಾಡಿ. ಅದೇ ಉಪ್ಪಿಟ್ಟು ಮಾಡಿದೆ, ಕೇಸರಿ ಬಾತ್ ಮಾಡಿದೆ, ಅದು ಚಿತ್ರಾನ್ನ ಮಾಡಿದೆ, ಇಡ್ಲಿ ಇದೆ, ವಡೆ ಇದೆ, ಸಾಂಬಾರ್ ಚಟ್ನಿ ಇದೆ. ಇಷ್ಟೊಂದೆಲ್ಲ ಮಾಡ್ಬಿಟ್ಟಿದ್ದೀರಾ? ನೀವೇ ಮಾಡಿದ್ದಾ? ಇಲ್ಲ ನಾನಿಲ್ಲ, ಭಟ್ರೆ ಮಾಡಿದ್ದಾರೆ. ಕ್ರೇಜಿ. ಹೆಂಗೆ ನಿಮ್ ಕನ್ನಡ ಇಷ್ಟು ಚೆನ್ನಾಗಿದೆ? ಅದೇ ನಾನು ಫ್ರೆಂಡ್ಸ್ ಸ್ವಲ್ಪ ಕರ್ನಾಟಕ ಇದೆ, ಅವಳ ಹತ್ರ ನಾನು ಸ್ವಲ್ಪ. ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರಿಗೆ ಬಂದು ಕರ್ನಾಟಕಕ್ಕೆ ಬಂದು? 5-6 years. ಯಾವ ಟೀಮ್ ಸಪೋರ್ಟ್ ಮಾಡೋದು IPL ಅಲ್ಲಿ? ನಾನು ಆಡ್ಸಿದೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಾನು ಆಡ್ಸಿದೆ. ಹೌದು. ಓಕೆ, ಕ್ರೇಜಿ ಗೈಸ್. ನೋಡಿ ನಿನ್ನೆ ಎಲ್ಲೋ ಇಂದ ಬಂದಿರೋರು ಬಂದಿಲ್ಲಿ ಕನ್ನಡ ಕಲ್ತು ಕನ್ನಡ ಮಾತಾಡ್ತಾರೆ. ನಮ್ಮವ್ರಿಗೆ ಅಂಡಲ್ ಉರಿ. ಮೊನ್ನೆ ಒಂದು ವಿಡಿಯೋ ನೋಡಿದೆ, SBI ಬ್ಯಾಂಕ್ ಮ್ಯಾನೇಜರ್ದು ಅದೊಂದು ನೋಡಿದೆ. ಆಮೇಲೆ ಯಾವುದೋ ಒಂದು ಹೋಟ್ಲದ್ದು ನೋಡಿದೆ. ಯಪ್ಪ, ನಿಮ್ಗೆ ಇವೆಲ್ಲ ನೋಡ್ತಾ ಇದ್ರೆ ನಾವು ಯಾಕೆ ಧ್ವನಿ ಎತ್ತಲ್ಲ ಅಂತ ಹೇಳಿದ್ರೆ, ಜನ ನಾವು ಏನಕ್ಕೋ ಧ್ವನಿ ಎತ್ತಿದ್ರೆ ಅದಕ್ಕೆ ಧ್ವನಿ ಎತ್ತುತ್ತಾ ಇಲ್ಲ, ಇದಕ್ಕೆ ಧ್ವನಿ ಎತ್ತುತ್ತೆ. ಅದಕ್ಕೆ ಯಾವುದಕ್ಕೂ ಧ್ವನಿ ಎತ್ತದೆ ಬೇಡ, ಸೈಲೆಂಟಾಗಿ ನಮ್ಮ ಧ್ವನಿ ನಮ್ಮ ಹತ್ರನೇ ಇಟ್ಕೊಳ್ಳೋಣ ಅಂತ ಅನ್ಕೊಂಡ್ಬಿಟ್ಟು. ಆದರೂ ಕನ್ನಡದಲ್ಲಿ ಮಾತಾಡಿ ಖುಷಿ ಮಾಡಿಸ್ಬಿಟ್ರು. ಸೊ ಸೀನ್ ಏನಂತ ಹೇಳಿದ್ರೆ, ಇದು ಬೆಳಗ್ಗೆ ಮಾಡಿದ್ದು, ಬೇಜಾರು ಮಾಡ್ಕೊಬೇಡಿ, ಬಿಸಿ ಇಲ್ಲ, ತಣ್ಣಗಾಗ್ಬಿಟ್ಟಿದೆ ಸ್ವಲ್ಪ ಅಂತ ಹೇಳ್ತಾವ್ರೆ. ರಾತ್ರಿ ಹೆವಿ ಹಿಂಸೆ ಕೊಟ್ಬಿಟ್ಟಿದ್ದೀವಿ ಜಾಕಿಗೆ ಅಲ್ವೇನಾ? ಈಗ ನಾಷ್ಟ ತಿಂದೀವಿ, ಒಂದು ರೌಂಡ್ ರೆಸ್ಟ್ ಮಾಡಿ ಇವಾಗ ಗೇಮ್ಸ್ ಆಡೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಫಸ್ಟ್ ಯಾವ ಗೇಮ್ಸ್ ಆಡ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಹಿಂಗೆ ಬರತ್ತಾ? ಸಾಕು ಅಷ್ಟೇ. ಶಾರ್ಟ್ ಬರತ್ತಾ ನೋಡಿ ಗೈಸ್. ಶಾರ್ಟ್ ಬರುತ್ತೆ ಇವತ್ತು. ಸ್ಪೈಡರ್ ಮ್ಯಾನ್ ಬರತ್ತಾಗಿದೆ. 10 ಶಿಷ್ಯ ಸ್ಪೈಡರ್ ಮ್ಯಾನ್ ಇವಾಗ ಮ್ಯಾಡಿ ಎತ್ತಾನಂತೆ. ಸುರಸುಂದರ ಹಿಂಗೆ ಅಷ್ಟೇ ಅಲ್ಲೋಗ್ಬೇಕು. ಹಾಂ, ಆಮೇಲೆ ಹಾಂ, ಕಾಮಾನ್ ಶಿಷ್ಯ ಕಾಮಾನ್. ಏನು ಸ್ಟ್ರಕ್ಚರ್ ಹಿಂದೆಯಿಂದವ್ವಾ, ನೀನೇನು ಹೊತ್ತಿಗೆ ಹಿಡಿತಯ್ಯ. ಯಾಕೋ ಫಸ್ಟ್ ಬೋಣಿ ನಾವು ಮಾಡಿದೆ. ಒಳ್ಳೆ ಚಡ್ಡಿ ಹಾಕೊಂಡಂಗೆ ಹಾಕೋತವನೆ ಇವನು. ನೋಡಿ ಇವನು ಸೂರ. ಲೋ ಬಾರೋ, ಇದ್ರೆ ಬರ್ತಾಡೆ ಬೈಕ್ ಅದೇ ಇಲ್ಲ ಅನ್ನಂಗೆ ಆಗೋಯ್ತದ. ಬಾರೋ, ಶಾರ್ಟ್ ಬರುತ್ತೆ, ಶಾರ್ಟ್ಸ್ ಹಾಕೊಂಡು ಏನೋ ಸಾಹಸ ಮಾಡ್ತಾರೆ. ನಮ್ಮ ಟರ್ನ. ಅಣ್ಣ ಹೊಟ್ಟೆ ಅಣ್ಣ, ಇವಾಗ ತಿಂದಿದ್ದೀನಿ, ದಪ್ಪ ಬೇರೆ ಆಗ್ಬಿಟ್ಟಿದ್ದೀನಿ. ಲೂಸ್ ಮಾಡೋಣ ಇದೊಂದು ಸ್ವಲ್ಪ. ಫಸ್ಟ್ ಮ್ಯಾಡಿ ಮಧು ಅವ್ರು ಹೋಗ್ತಾ ಇದ್ದಾರೆ ಸೈಕಲಲ್ಲಿ. ಕಮಾನ್ ಮಾಡಿ. ಇದ್ರ ಮೇಲೆ ಗ್ಯಾರಂಟಿ ಇದೆ, ನನ್ನ ಡ್ರೈವಿಂಗ್ ಸ್ಕಿಲ್ ಮೇಲೆ ಇಲ್ಲ. ಸೈಕಲ್ ಓಡಿಸಿದ್ರೆ ಇಲ್ಲಿ ಆ ಬೆಟ್ಟದ ಹತ್ರ ಹೋಗ್ಬಿಡ್ಬೇಕು ಅಲ್ಲಿ. ಕಮಾನ್ ಮಾಡಿ, ಕಮಾನ್.
ಭಯ ಆಯ್ತೈತಲ್ಲ ಗುರು. ತುಳಿಯೋ ತುಳಿತಾರೆ ಇಲ್ವಲ್ಲ ಮಚ್ಚ ಮೀಟರ್ ಇದ್ರೆ ಹೋಗಿದ್ರಲ್ಲ ಎಷ್ಟು ಬೀಜ ಬಾಯಿಗೆ ಬಂದ್ಬಿಡುತ್ತೆ ಇಳಿದ ತಕ್ಷಣ. ಇವಾಗ ನೋಡು ಅಲ್ಲಿ ಇಳಿದ ಮೇಲೆ ಇರೋ ಒಂದ್ ನಿಮಿಷ 10 ಗಂಟೆ. ಓಕೆ ಫ್ರೆಂಡ್ ಇದ್ರೆ ಸಿಗೋಣ. ಓಕೆ ಫ್ರೆಂಡ್ ಬಾಯ್. ಮೊದ್ಲೇ ಹೈಟ್ ಅಂದ್ರೆ ಭಯ. ನಾನು ಬಂಡ್ರಲ್ಲ ಅನ್ಕೊಂಡಿದ್ದೆ. ಓಕೆನಾ ಮಚ್ಚ ಭಯ ಆಯ್ತೈತ್ ಕಣೋ. ಏನ ನೋಡು ಅಲ್ಲಿ ಮುಂದೆ ಹೋದ್ಮೇಲೆ ಏನಾಗುತ್ತೆ ಅಂತ. ತುಳಿಬೇಕು ಮಚ್ಚ ಭಯ ಆಯ್ತೈತ್. ಇರೋ ಬೇಡ ಬೇಡ ಇರೋ ಇರು ಇರು ಭಯ. ಏನಾಗಲ್ಲ. ಏ ಬೇಡ 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 ಏನಾಗಲ್ಲ. ಚಲ ರೈಟ್. ತುಳಿ ಹೋಗ್ಬಿಟ್ಟ. ಕಾಲೇ ಇತ್ತಲ್ಲ ಹೆಂಗೆ ಸೈಡ ಹೋಗೋಣ ಅಂತ ಅಲ್ಲಿವರೆಗೂ. ತುಳಿಯೋ ಮಚ್ಚ ತುಳಿಬೇಕು ಆಗಲ್ಲ. ತುಳಿ ತುಳಿ ಹೊರಕಿನ ಮುಂಚೆ ಇಲ್ಲಿ ಬಿಟ್ಟಿರ್ತಾರೆ. ಪಕ್ಕ ರಿವರ್ಸ್ ಬರಲ್ಲ ಇವಾಗ. ಲಾಕ್ ಮಾಡ್ಬಿಟ್ಟವ್ರು ಎಲ್ಲ ಕಡ. ಸೈಕಲ್ ಬಿದ್ರು ನೀನ್ ಬೀಳ್ತಾ ಇರ್ಲಿಲ್ಲ ಬಿಡ. ನೀನ್ ಇಲ್ಲಿ ಮಾತಾಡ್ತಾ ಇದ್ದೀನಿ ನೋಡಿ. ಪಕ್ಕ ಬರಲ್ಲ ಇವಾಗ ರಿವರ್ಸ್. ಫ್ರೆಂಡು ಬಾಯ್ ಬಾಯ್ ಮಚ್ಚ ಬಾಯ್ ಬಾಯ್. ಇದಕ್ಕೆ ಬಂದು ಗುದ್ದು ಬಾಯ್. ತುಳೆ ಮಚ್ಚ ನೀನ್ ಅಲ್ಲಿಂದ ಬೀಳ್ದಿರ ಬಂದ್ರೆ ನಮ್ಮ ಈ ಸಲ ಕಪ್ ನಮ್ದೆ. ಅದು ಹೆಂಗ್ ಸರ್? ಕಮಾನ್ ನಕ್ಕೆ ನಮ್ ಕಾಮ್ರಿ ಅಲ್ಲಿ ಅವನಿಂದ. ಕಮಾನ್ ಏಟ್ ಗುದ್ದಿದ್ರೆ ನೋಡ್ತಾರೆ ನೋಡು. ಏ ಬಾರೋ ಟ್ರೈ ಮಾಡ್ಬಾರೋ. ಯಾರು ಬಿಟ್ರೆ ಟ್ರೈ ಮಾಡ್ಬಾರ. ಗೈಸ್ ಕ್ರೇಜಿ ಎಕ್ಸ್ಪೀರಿಯನ್ಸ್ ಗೈಸ್ ಇದಂತೂ. ಲೈಫಲ್ಲಿ ಇದನ್ನ ಮಾಡಿರಲಿಲ್ಲ, ಇವತ್ತು ಮಾಡಿದೆ. ಸಿಂಪಲ್ ಅನ್ಕೊಂಡೆ. ಇದು ಏನ್ ಆರಾಮಾಗಿ ಸೈಕಲ್ ತುಳ್ಕೊಂಡು ಹೋಗ್ಬಿಡ್ಬೋದಲ್ಲ ಅಂತ ಅನ್ಕೊಂಡೆ. ಇಲ್ಲಿಂದ ದಾಟದ ಮೇಲೆ ಅಲ್ಲಿ ಮಜ್ಜಿದ ಗಂಟೆ ಹೋಯ್ತೀವಲ್ಲ ಆ ಫೋರ್ಸ್ಗೆ. ಅಯ್ಯೋ ದೇವ್ರು ಊರ್ ದೇವ್ರು ಎಲ್ಲ ನೆನ್ಪಾಗ್ತಾರೆ. ಡಿಎಲ್ ತೆಗಿಯೋ. ಏನು ಸಿಂಹ ಹಾಕೊಂಡಿದ್ದೆ ಟಿ ಶರ್ಟ್ ಮೇಲೆ. ಸಿಂಹನಾ ನೀನು? ಸಿಂಹ ಹಂದಿ ಮುಂದೆ ಹೋಗಿ ನೋಡ್ರಿ. ಹಂದಿ ವೀಲಿಂಗ್ ಮಾಡು. ಆಯ್ತು ಡಿ ಎಲ್ ತೋರ್ಸು. ಹೊಡಿ ಒಂದು. ಆಯ್ತು 2 ಕೈ ಬಿಡಪ್ಪ. 2 ಕೈ ಬಿಡು. ರಿವರ್ಸ್ ಹೊಡಿ. ಏನ್ ಮಾಡ್ತೀಯ? ಸ್ಕಿಲ್ಸ್ ತೋರಿಸ್ತಿಂದು ಹೋಗುತ್ತೆ. ನೀನ್ ಬಂದು ಲೇ ಅಲ್ಲಿ ಯಾವನು ಅವನು ಮಾತಾಡ್ತಾರ ಗಂಟು ಅನ್ಕೊಂಡಿದ್ದೆ. ಬರೋ ಎದ್ದಿ ಇಲ್ಲಿ ಬಂದು ಆಡ್ಬಾರೋ. ಭಯ ಆಗಿಲ್ವಾ? ಹಿಂಗೆ ಮಚ್ಚ ನೋಡಿ ಹೆಂಗ್ ಡೋ ಮಾಡ್ತಾವ ನೋಡು. ಯೂಸ್ ಇವಾಗ ಕೆಲವೊಂದು ಇವ್ರಿಗೆ ಹೆಣ್ಮಕ್ಳಿಗೆ ಧೈರ್ಯ ಜಾಸ್ತಿ ಇರುತ್ತೆ. ಇದು ನಾನು ನಂಬಿಕೆ ತಾನೆ. ವೆರಿ ಸ್ಟ್ರಾಂಗ್. ಬಾಯ್ ಬಾಯ್. ಓ ಗಾಯ್ಸ್ ಅಯ್ಯಯ್ಯೋ. ಇವಾಗೇನು ಭಯ ಆಯ್ತಲ್ಲ, ಆದ್ರೂ ಸ್ಪೀಡಾಗಿ ಹೋಯ್ತೈತೆ. ಕಾಲ್ಗೆಲ್ಲ ಟಚ್ ಆಯ್ತೈತೆ ಗುರು. ಒಂದು ರೌಂಡ್ ಜಿಪ್ ಲೈನ್ ಆಡ್ಕೊಂಡು ಸೈಕ್ಲಿಂಗ್ ಮುಗೀತು, ಜಿಪ್ ಲೈನ್ ಮುಗೀತು. ನೆಕ್ಸ್ಟ್ ಯಾವ ಆಟ ಆಡೋದ ನೋಡೋಣ ಬನ್ನಿ. ಆದ್ರೂ ಒಂಥರ ಕ್ರೇಜಿ ಅಡ್ವೆಂಚರ್. ಸೈಕ್ಲಿಂಗ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು, ಥ್ರಿಲ್ಲಿಂಗ್ ಆಗಿತ್ತು. ಮ್ಯಾಡಿ ಅಂತ ಕಚ್ತೀಯಾ? ಮ್ಯಾಡಿ ಮೌನನ್ ಕಚ್ತಾ ಇದ್ದಾನೆ. ಲವ್ ಬೈಟ್. ಏಯ್ ಕೆಚ್ಚವ ಇದನ್ನೇ ಕಚ್ಚಕ್ಕಾಗಿಲ್ಲ ಅಂದ್ರೆ ಇನ್ನೆಂಗೋ ಈ ಮೌನ ಕಚ್ಚಕಾಯ್ತಲ್ಲ ನಿನ್ ಕೈಲಿ. ವಾವ್
ಕಚ್ಬಿಟ್ಟು ಹಂಗೆ ಬಿಟ್ಬಿಡೋದಾ? ಅದು ಇಲಿ ಕಚ್ಚಿರೋದು ತುಂಬಾ ಸ್ವೀಟ್ ಇರುತ್ತೆ. ಇಲಿ ಅಂತೇನು ಗಿಡಿ ಕಚ್ಚಿರೋದು. ಮಾವಿನಕಾಯಿ ಕಳ್ಳ ಅದಕ್ಕೆ ಕಟ್ಟಾಕೋರೆ. ಸಕದ ಕಟ್ಟಾಕವ್ರು. ಏನು ಸಕದ ಕಟ್ಟಾಕವ್ರೆ. ಅದು ಏನು ಗೊತ್ತಾ ಕಟ್ಟಾಕಿರೋದು? ಅವಾಗಲೇ ಏನು ಹೇಳ್ದೆ ಹೇಳು? ಗಿಣಿ ತಿಂದಿದ್ದು ಅನ್ನಲ್ಲ. ಅಲ್ಲ ಅದಕ್ಕೆ ಗಿಣಿ ಕಟ್ಟಾಕವ್ರೆ. ಮಾವಿನಕಾಯಿ ಕಿತ್ಕೊಂಡು ಓಡಬಾರ್ದು ಅಂದ್ಬಿಟ್ಟು ಅವನ್ನ ಕಟ್ಟಾಕೋರು. ಯಾಕೆ ಹೇಳು, ಓಡಿದ್ರೆ ಅದು ಹೊಡಿಯುತ್ತಲ್ಲ, ಗಿಣಿ ತಿನ್ಕೊಬಿಡ್ತದೆ ಅಂತ. ನಮಗಿರೋ ಒಂದು ಹೈಟ್ ಭಯನ ಹೋಗ್ಸಕ್ಕೆ ಏನೇನೋ ಟ್ರೈ ಮಾಡ್ತಾಯಿದ್ದೀನಿ ಗೈಸ್. ಜೀವನದಲ್ಲಿ ಭಯ ಅನ್ನೋದೇ ಇರಬಾರ್ದು ಗೈಸ್, ಅದೇ ನನ್ನ ಆಸೆ. ಭಯ ಅನ್ನೋದಿಲ್ಲ ಅಂದರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳಂಗಿರಲ್ಲ, ದುಡ್ಡು ಮಾಡೋಕ್ಕೂ ತಲೆ ಕೆಡ್ಸ್ಕೊಳಂಗಿರಲ್ಲ, ಯಾವುದಕ್ಕೂ ತಲೆ ಕೆಡ್ಸ್ಕೊಳಂಗಿರಲ್ಲ. ರಾತ್ರಿ ಕೇಕ್ ಬ್ಲಾಸ್ಟ್ ಮಾಡಿರೋದು ನೋಡಿ, ಆಟಮ್ ಬಾಂಬ್ ಬಿಕ್ಕಿ ಮಚ್ಚ. ಅದಂತೂ ಭೂಚಕ್ರ ಥರ ಗೈಸ್ ಇದು ನೋಡಿ ಸ್ಕೈ ವಾಕಿಂದ ವ್ಯೂ ಯಾವ ಥರ ಇದೆ. ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀನಿ ನಾನು ಅಂತ ಲೈಫಲ್ಲಿ. ಖುಷಿ ಆಗ್ತಾಯಿತ್ತು ಒಂದು ಕಡೆ, ಇನ್ನೊಂದು ಕಡೆ ಏನು ಗುಡ್ಡೆ ಆಗ್ತಾಯಿಲ್ವಲ್ಲ ಅಂತ ಬೇಜಾರಾಗ್ತೈತೆ. ನಾನು ಇನ್ನೊಂದೇನಂದ್ರೆ ಗೈಸ್, ಎಲ್ಲ ಕಮೆಂಟ್ನೂ ಓದ್ತಾ ಇರ್ತೀನಿ. ಯಾರೋ ಒಬ್ಬ ಸಕ್ಕದ ಕಮೆಂಟ್ ಹಾಕಿದ್ದ, ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋ ನಿನಗೆ ಅಂತೇನೋ ಹಾಕಿದ್ದ. ಏನು ಮಾಡಿ ಅದು? ಹಾಂ, ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋದಲ್ವೋ, ನೀನು ಸ್ವಂತ ದುಡ್ಡಲ್ಲಿ ಶೋಕಿ ಮಾಡು, ಆವಾಗ ಒಪ್ಕೋತೀನಿ ನೀನು ಶೋಕಿಗೆ ಅಂತ ಹೇಳಿದ್ದ. ಲೇ ಮರೇ, ನಮ್ಮ ಅಪ್ಪ ನನಗೆ ಯಾವಾಗ ಲಾಸ್ಟ್ ಕಾಚಾಕ್ ಕೊಡಿಸಿದ್ದು ಅಂತಲೂ ಗ್ಯಾಪ್ನ ಇಲ್ಲ ಕಣ ನನಗೆ. SLCನೇ ಲಾಸ್ಟ್ ಅನ್ಕೋತೀನಿ. PUCಗೆ ಬಂದಿದ್ದಾವಿಂದ ಸಿಮ್ ಮಾರ್ಕೊಂಡು ಬದುಕಿರೋದು ನಾನು. 10 ರೂಪಾಯಿ ಐಡಿಯಾ ಸಿಮ್ ಮಾರ್ಕೊಂಡು ಬಂದಿದ್ದು ಕಣ ನಲ್ಲಿ. ಮನೆಗೆ ಹೋಗಿ ಛತ್ರಿ ಹಾಕ್ಕೊಂಡು, ಐಡಿಯಾ ಛತ್ರಿ ಹಾಕ್ಕೊಂಡು, ಅದು ನಮ್ಮ ಓನರ್ದೊಂದು ಎಕ್ಸೆಲ್ ಗಾಡಿ ಇತ್ತು, TVS ಎಕ್ಸೆಲ್ಲು. ಆ TVS ಎಕ್ಸೆಲಲ್ಲಿ ನಾವು ಮಾರ್ಕೊಂಡು ಬಂದಿದ್ದು. ಏನಕ್ಕೆ PU ಡುಮ್ ಅಂದ್ಬಿಟ್ಟಿದ್ದೆ ನಾನು. PU ಡುಮ್ ಅಂದಮೇಲೆ ಸಪ್ಲಿಮೆಂಟ್ರಿ ಕಟ್ಟಕ್ಕೆ ದುಡ್ಡಿರಲಿಲ್ಲ ನನ್ನ ಹತ್ರ, ಟ್ಯೂಷನ್ಗೆ ಹೋಗೋಕ್ಕೆ ದುಡ್ಡಿರಲಿಲ್ಲ. ಈಗ ನನ್ನ ಮಗ ಓದಲ್ಲ, ಪೋಲಿ ಬಿದ್ದುಬಿಟ್ಟು ಅವನು ಬಿಟ್ಬಿಟ್ಟಿದ್ರು ನಮ್ಮನ್ನ. ನಮ್ಮ ಪರಿಸ್ಥಿತಿ ಹಂಗಿಂದ ಬಂದವರು, ಅಡಿಯಿಂದ ಮುಡಿಯೋವರೆಗೂ ಸ್ವಂತ ದುಡ್ದು ಬೆಳೆದಿರೋದು. ನೀವೇನು ಬೇಕಾದ್ರೂ ಕಮೆಂಟ್ ಹಾಕ್ಬೋದು ಗೈಸ್, ನಾನೆಲ್ಲ ಕಮೆಂಟ್ಗಳು 100% ಓದ್ತೀನಿ, ರಿಪ್ಲೈ ಕೂಡ ಮಾಡ್ತೀನಿ. ಅದಕ್ಕೆ ಮಾಡಿದ್ದೀನಿ ರಿಪ್ಲೈನ, ಬೇಕಾದ್ರೆ ಹೋಗಿ ನೋಡ್ಬೋದು. ಮಾತಾಡ್ತಾ ಇದ್ದಂಗೆ ಧೈರ್ಯ ಜಾಸ್ತಿ ಬಂದ್ಬಿಡ್ದು, ಹೊಡೆದು ಬಿಟ್ಟಿದ್ದೀನಿ. ಅಣ್ಣ ಅಂತ ಇತ್ತು ನೋಡೋದು. ಹಣ ಅಂತಲ್ಲ, ಅದು ಏನಂತಾರೆ ಗೊತ್ತಾ? ಮಯೂರ್ ಅಂತಾರದು. ಯಾರದು ಮಯೂರು? ಸುಬ್ರಹ್ಮಣ್ಯ ಸ್ವಾಮಿ. ನೋ ಕಮೆಂಟ್ಸ್. ಹಿಂಗೆ ನಾವು ರಿಸ್ಕೇ ತಗೊಳಕ್ಕೆ ಹೋಗಲ್ಲ. ನೋ ಕಾಮಿಡಿ ದೇವ್ರ ವಿಷಯದಲ್ಲಿ. ಓಕೆ ಗೈಸ್, ನಿನ್ನೆ ರಾತ್ರಿ ನಾನು ನಿಮಗೆ ನೈಟ್ ವ್ಯೂ ರೂಮ್ ತೋರಿಸಿದ್ನಲ್ಲ, ಇವಾಗ ಮಾರ್ನಿಂಗ್ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ವ್ಯೂ ಅಂತ. ಅಲ್ಲೊಂದು ಸರಿ ಬಂದಿರಬೇಕು, ಸರಿ ಜನ ಜಾಸ್ತಿ ಇದ್ವಲ್ಲ, ಅದಕ್ಕೋಸ್ಕರ ಡೌನ್ ತೊಗೊಂಡಿದ್ವಿ. ನೆಕ್ಸ್ಟ್ ಟೈಮ್ ಈ ರೂಮಿಗೆ ಬಂದು ತೊಗೊಬೇಕು, ಯಾವಾಗಾದ್ರೂ ಒಂದು ಸರಿ ಬಂದಾಗ ಬರೋಣ, ಪ್ಲ್ಯಾನ್ ಮಾಡ್ತೀನಿ ಗೈಸ್. ನೋಡಿ ಇಲ್ಲೂ ಹಟ್ಗಳ ಥರ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲೂ ರೂಮ್ ಮಾಡ್ತಾಯಿದ್ದಾರೆ. ಏನೇನೋ ಡೆವಲಪ್ ಮಾಡ್ತಾರೆ ಗೈಸ್ ಇವರು ನೋಡಿ, ಕ್ರೇಜಿ. ಬನ್ನಿ ಗೈಸ್ ರೂಮ್ ನೋಡ್ಕೊಂಬರೋಣ. ಓ, ಕಪಲ್ಸ್ಗಂತೂ ಹೇಳಿ ಮಾಡಿಸಿದ ಜಾಗ, ಶಾಬಾಸ್, ಕ್ರೇಜಿ ಮಚ್ಚ. ಅಲ್ಲ, ಅದನ್ನೇ ಹೇಳಿದೆ ನಾನು ಇವಾಗ. ಏನು ಮಾಡಿಸಿದ್ದು ನನ್ನ ಡೈಲಾಗ್ ಹೇಳ್ತಾವನೆ ಕಳ್ಳವನು, ಅದನ್ನೇ ಹೇಳಿದ್ದು ನಾನು ಇವಾಗ. ಸ್ಕ್ರೀನ್ ಬಿಟ್ಕೊಂಡ್ಬಿಟ್ರೆ ಅರ್ಥ ಆಯಿತು ಅನಿಸುತ್ತೆ. ಆ್ಯಕ್ಚುಲಿ ನಾವು ಇಲ್ಲಿ ಇರ್ಬೇಕಂತ ಅಂದ್ಕೊಂಡ್ವಿ, ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ತುಂಬ ಜಾಸ್ತಿ ಜನ ಇದ್ದಿದ್ದ ಕಾರಣ ಇಲ್ಲಿ ಇರಲಿಲ್ಲ. ನಾವು ಅಪ್ರಾಕ್ಸಿಮೇಟ್ಲಿ 10 ಜನ ಮೇಲಿದ್ವಿ, ಅದಕ್ಕೋಸ್ಕರ ಡಾರ್ಮೆಟ್ರಿ ತೊಗೊಂಬಿಟ್ವಿ. ಇಲ್ಲಾಂದರೆ ರೂಮ್ಸ್ ತೊಗೊಬೋದಾಯ್ತು. ಕಪಲ್ಸ್ಗೆ ಯೂಸ್ ಆಗುತ್ತೆ, ನಮ್ಗೆ ಏನು ಯೂಸ್ ಆಗುತ್ತೆ? ನಮ್ಮ ಮಾವನ ಹಣ್ಣು ತಿಂತಾರೋ, ಮಾವಿನಕಾಯಿ ತಿಂತಾರೋ, ನಮ್ಮ ಮ್ಯಾಡಿಗೆ ಯೂಸ್ ಆಗುತ್ತೆ. ಮ್ಯಾಡಿ ತಿಂತಾವನೆ, ಅದು ಅವನೇ ಅವಾಗ ಯಾರಿಗೆ ತಿನ್ನಿಸ್ತಾನೋ ಏನು ಕತೆ ನಾವು ಒಂದು ಗೊತ್ತಿಲ್ಲ. ಯಾಕೆ ಎಲ್ಲರಿಗೂ ಬರ್ದಿರ್ತದೆ ಬಾಪ, ಅದಕ್ಕೂ ಟೈಮ್ ಬರ್ತದೆ. ಏನು ಅಂತಾರ ವಯಸ್ಸಾಯ್ತಾ ನಿಮಗೆ? ಊರೋಗು ಅಂತೈತೆ, ಕಾಡು ಬಾ ಅಂತೈತೆ ನನಗೆ. ಕ್ಯಾಪ್ಸ್ಯೂಲ್ ರೂಮ್ ನೋಡಿದ್ದೀರಾ? ತೋರಿಸ್ತೀನಿ ನೋಡಿ. ಹಿಂಗೆ ಕ್ಯಾಪ್ಸ್ಯೂಲ್ ರೂಮ್ ಕ್ರೇಜಿ ಅಲ್ಲ? ಯಾರು ಬರ್ತಾನೆ ಗಾಂಡು? ಓ ಮ್ಯಾಡಿ, ಮಾವಿನಕಾಯಿ ಹಿಡ್ಕೊಂಡೇ ಬಂದ್ಬಿಟ್ಟಿದ್ಯಾ? ನನಗಿಂತ ಗಂಡಿಸ್ಬೇಕಾ ನಿಂಗೆ? ಭಯ ಪಡಬೇಡ, ಓಪನ್ ಮಾಡು. ಶ್ರೀ ಕೃಷ್ಣನ ಭಜನೆ ಮಾಡೋಣ, ಏನೂ ಆಗಲ್ಲ. ಅಷ್ಟೇ, ಕರೆಕ್ಟಾಗಿ ಪೊಸಿಷನ್ ಬಂದ್ಬಿಡ್ತದು. ಒಳ್ಳೆ ಊಟಿಯಲ್ಲಿ ಇದ್ದಂಗಿದೆ.
ಹೌದಾ? ಬಟ್ ಯಾರು ಹುಡುಗಿ ಇಲ್ವಲ್ಲ. ಕಪಲ್ಸ್ ಯಾರ್ಯಾರು ನೋಡ್ತಾ ಇದ್ರೆ ವಿಡಿಯೋ ಎಲ್ಲಿ 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 ಅಂತ ಕಿತ್ತಾಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನನಗೆ. ಏನ್ ಗೊತ್ತಾಗ್ತಾ ಇದೆ? ಲೊಕೇಶನ್ ಹಾಕ್ತೀವಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಹೋಗಿ ನೋಡಿ, ಕಾಲ್ ಮಾಡಿ ಹೇಳ್ತಾರೆ, ಕಳಿಸ್ತಾರೆ. ಮುಗಿ ಬೀಳ್ಬೇಡಿ ಅಂತೆ. ಅಯ್ಯೋ ದೇವ್ರೆ. ಗೈಸ್, ಬೆಂಗಳೂರು ವೆದರ್ ಹಿಂಗೆ ಗೊತ್ತಾ? ಸ್ವಲ್ಪ ಹೊತ್ತು ಬಿಸಿಲು ಬರ್ತೈತೆ, ಸ್ವಲ್ಪ ಹೊತ್ತು ತಣ್ಣಗಾಯ್ತೈತೆ, ಇನ್ನೊಂದು ಸ್ವಲ್ಪ ಹೊತ್ತು ಮಳೆ ಬಂದಂಗೆ ಐತೈತೆ. ಏನಂತಾನೆ ಅರ್ಥ ಮಾಡ್ಕೊಳಕೈತಲ್ಲ. ಹುಡುಗಿರ್ ಮನ್ಸು ಬೆಂಗಳೂರು ವೆದರ್ ಎರಡೂ ಒಂದೇ ಅನ್ಸ್ತದೆ. ಹಾಳಾಗಲ್ಲ ಬಿಡಲೇ. ಇವರು ನಮ್ಮ ಶ್ರೀನಿ ಬ್ರೋ ಅಂತ. ಎಷ್ಟು ಮಸ್ತ್ ಫಿಗರ್ ಮೇಂಟೈನ್ ಮಾಡ್ತಾವ್ರು ನೋಡಿ. ನನಗೆ ಈ ಥರ ಆಗಬೇಕು ಅಂತ ಆಸೆ. ಏನು ಮಾಡ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ. ಏನಿಲ್ಲ ಮತ್ತೆ ಸಿಂಪಲ್ ಟ್ರಿಕ್ಕು, ತಲೆ ಅಲ್ಲಾಡ್ಸ್ಬೇಕಷ್ಟೇ. ಏನಕ್ಕೆ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಲಂಚ್ ಮಾಡ್ಬೇಕು. ನಾನು ರೀಲ್ಸ್ ನೋಡ್ತೀನಿ. ಆದ್ರೂ ಸಣ್ಣ ಆಗಿಲ್ವಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಸಣ್ಣ ಆಗ್ಬಿಟ್ರೆ ಫಸ್ಟ್ ಮ್ಯಾಡಿ ಬಾಯಿಗೆ ಇಕ್ಕಂದು ನಾನು ನನ್ನ ಮಗನೇ ಸ್ವೀಟ್ನ. ಓ ಹೊಡಿತು ಬಿತ್ತು ಏಟು. ಗೈಸ್, ಎಷ್ಟೊಂದು ಫಾರ್ಮ್ ಹೌಸು, ಎಷ್ಟೊಂದು ಹೋಮ್ ಸ್ಟೇ, ಎಷ್ಟೊಂದು ರೆಸಾರ್ಟ್ಗಳಿಗೆ ಹೋದಾಗ ಯಾವ ಸ್ವಿಮ್ಮಿಂಗ್ ಪೂಲ್ಗೂ ಬಿದ್ದಿರಲಿಲ್ಲ ಅಲ್ವಾ ಮಚ್ಚ ನಾವು? ಹಾ ಏನ್ ಫಿಗರು, ಏನ್ ಫಿಗರು. ಈ ಫಿಗರ್ ಎಲ್ಲೋ ನೋಡ್ದಂಗೆ ಇತ್ತಲ್ಲ. ಡ್ಯಾನ್ಸ್ ಹೆಂಗಾಡ್ತೈತಿ ಇರೋ ನಿಮಿಷ ಹೋಗ್ಬಿಟ್ಟು ಬಂದಿದ್ಯಾ? ಬೀಳು, ಇರೋ, ಅಲ್ಲಿವರೆಗೂ ನಾನು ಹೋಗ್ತೀನಿ. ಹೋಗು. ಬಾ ಬಾ ಬಾ. ಕಾಲ ಅವರು ಬಡಿ ಬಗ್ರಿ ಆ ಕಡೆ ಗಣೇಶ ನೀರು ಬಿಡೋದು. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ್ವಿ. ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದೀವಿ. ಸೊ ಈ ಒಂದು ಬ್ಯೂಟಿಫುಲ್ ರೆಸಾರ್ಟ್ಗೆ ಬಾಯ್ ಇಡೋ ಟೈಮು. ವೆದರ್ ಅಂತೂ ಕ್ರೇಜಿ ಆಗಿದೆ ಇವಾಗ ನೋಡಿ. ಏನೇನು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಪಾರ್ಟಿದೊಂದು ವ್ಲಾಗ್ ಮಾಡಿಲ್ಲ ಅಷ್ಟೇ ಗೈಸ್. ಪಾರ್ಟಿ ವ್ಲಾಗ್ ಮಾಡಿದ್ರೆ ಕ್ರೇಜಿಯಾಗಿ ಬರ್ತಾಯಿತ್ತು ಅಂತ ಅನ್ಕೊಳ್ಳಿ. ನೀನು ಹಾಡಾಡ್ತಾ ಇರೋದಕ್ಕೆ ಹೊಡೋಯ್ತಾ ಕಣೋ ಸಿದ್ದಲ್ಲ. ಕಂತಿಗ ಹೊಡಿತಾರೆ. ಸೊ ಹಾಗೆ ಏನೋ 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 ಶಿಷ್ಯ, ನೀನ್ ಇಂಥವ್ರಿದ್ರೆ. ಅಯ್ಯೋ ದೇವ್ರೆ. ಗೈಸ್ ನೋಡಿ, ಈ ಟೆಂಪೋ ಇಂದ ಏನು ಮಸ್ತಾಗಿ ಹಾಕ್ಸವ್ರೆ. ತಲೆಬಾಗು ತಿಳಿದವರಿಗೆ, ತಲೆ ಇಡುಕರಿಗಲ್ಲ. ಕ್ರೇಜಿ. ಗುದ್ದ ಬೆಡಗರು ನಮ್ಮ ಮೋಹನ್ ಅವ್ರು ಬಡವ ಅಂತ. ಇದು ನೋಡು, ಡೋಂಟ್ ಫಾಲೋ ಮೀ, ಐ ಆಮ್ ಸುನಾಮಿ. ರಸಿಕಾ ನೋಡಿ ಕೆಳಗಡೆ, ಎಲ್ಲ ಆದ್ಮೇಲೆ ಕೆಳಗಡೆ ಒಂದು ಹಾಕ್ಸಿದ ನೋಡು, ರಸಿಕಾ ಅಂತ. ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಒಂದು ಚಿಕ್ಕ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಹೇಳಿದ್ರೆ, ಕ್ವಾಲಿಫೈಯರ್ 1 ಟಿಕೆಟ್ಸ್ ನ ಆಲ್ರೆಡಿ ಝೊಮ್ಯಾಟೊ ಡಿಸ್ಟಿಕ್ ಅಪ್ಲಿಕೇಶನ್ ಅಲ್ಲಿ ಬಿಟ್ಟಿದ್ದಾರೆ. ಅದು ಆಲ್ರೆಡಿ ಸೇಲ್ ಆಯ್ತು. ಇನ್ನೂ ಇದ್ರೆ ಯಾರಿಗಾದ್ರೂ ಸಿಕ್ಕಿದ್ರೆ ಬುಕ್ ಮಾಡ್ಕೊಳ್ಳಿ. ಕ್ವಾಲಿಫೈರ್ಸ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಸಂಜೆ 7 ಗಂಟೆಗೆ ರೂಪೇ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಸ್ಗೆ ಫಿನಾಲೆ ಟಿಕೆಟ್ಸ್ ಬಿಡ್ತಾರೆ. 100% ನಮ್ಮವ್ರು ಫಿನಾಲೆಗೆ ಹೋಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಯಾಕೆ ಅಂತ ಹೇಳಿದ್ರೆ, ನಾಳೆ ಒಂದೇ ಒಂದು ಮ್ಯಾಚ್ ಗೆಲ್ಬೇಕಷ್ಟೇ. ಒಂದು ಮ್ಯಾಚ್ ಗೆದ್ರೆ ನಾವೇ ಟಾಪ್ 1 ಅಲ್ಲಿ ಇರ್ತೀವಿ ಗೈಸ್. ಟಾಪ್ 1 ಅಲ್ಲಿ ಇದ್ರೆ 100% ಕ್ವಾಲಿಫೈಯರ್ 1 ಆಡಿ ಪಂಜಾಬ್ ಅಲ್ಲಿ, ಅಲ್ಲಿಂದ ಡೈರೆಕ್ಟ್ ಫಿನಾಲೆ. ಕ್ವಾಲಿಫೈಯರ್ 1 ಮತ್ತೆ ಎಲಿಮಿನೇಟರ್ 2ಕ್ಕೂ ಟಿಕೆಟ್ ಬುಕ್ ಮಾಡಿದೀನಿ. 29:30ಕ್ಕೆ ನಾವು ಪಂಜಾಬ್ ಹೋಗ್ತಾ ಇದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಪಂಜಾಬ್ ಹೋಗಿ ಅಲ್ಲಿಂದ ಅಹಮದಾಬಾದ್ ಹೋಗ್ಬೇಕಂತ ಅನ್ಕೊಂಡಿದೀನಿ ಅಂತ ಹೇಳ್ತಾ, ನಿಮ್ಮ ಒಂದು ಸಪೋರ್ಟ್ ನನಗೆ 100% ಬೇಕೇ ಬೇಕು. ನಾವು ಹೆಂಗಾದ್ರೂ ಮಾಡಿ ಈ ಸರಿ ಕಪ್ನ ತಗೊಂಡು ಬೆಂಗಳೂರು ಬಂದ್ರೆ ಅದೊಂದು ಕ್ರೇಜಿ ಗೈಸ್. ನಾನೇ ತಗೊಂಡ್ಬಂದಿರೋ ಫೀಲಲ್ಲಿ ಇದ್ದೀನಿ. ಏನೋ ಒಂಥರ ಸ್ಟ್ರಾಂಗ್ ವೈಬ್ಸು, ಪಾಸಿಟಿವಿಟಿ ಎಲ್ಲಾನು ಇದೆ. ನೋಡೋಣ, ಈ ಸರಿ ಅಂತೂ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ. 100% ನಮ್ಮ RCB ಅವ್ರು ಗೆಲ್ತಾರೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ, ಕಮೆಂಟ್ ಹಾಕಿ. ಅಂಡ್ ಯಾರ್ಯಾರು ಬರ್ತಾ ಇದ್ದೀರಾ 100% ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇವತ್ತು ಅಹಮದಾಬಾದ್ ಅಲ್ಲಿ ಎಲ್ಲ ಯಾವ ಸ್ಟ್ಯಾಂಡ್ ಅಂತ ಎಲ್ಲ ಬ್ರಾಡ್ಕಾಸ್ಟ್ ಬುಕ್ ಜಾಯ್ನ್ ಆಗಿರಿ. ನಾನು ಅಪ್ಡೇಟ್ ಕೊಡ್ತೀನಿ ಯಾವ ಸ್ಟ್ಯಾಂಡ್ ಬುಕ್ ಮಾಡ್ತೀನಿ ಅಂತ. ಆನ್ಲೈನಲ್ಲಿ, ಇಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಿ. ಏನು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ. ಒಂದು ಕಮೆಂಟು ನನಗೆ ಒಂಥರ ಮೋಟಿವೇಶನ್ ಇದ್ದಂಗೆ. ಯಾಕಂದರೆ ಕಮೆಂಟ್ಗಳು ಬರ್ತಾ ಇದ್ರೆ, ಲೈಕ್ಗಳು ಬರ್ತಾ ಇದ್ರೆ ಖುಷಿ ಆಗುತ್ತೆ. ಲೈಕ್ಗಳಂತೂ ಬರ್ತಾನೆ ಇಲ್ಲ. ನಾನು ಲೈಕ್ ಕೊಡಿ ಅಂತ ಕೇಳೋದೇ ಇಲ್ಲ. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ನೀವು ನಕ್ಕಿದ್ರೆ ಮಾತ್ರ ಲೈಕ್ ಕೊಡಿ. ಯಾಕೆ ಅಂತ ಹೇಳಿದ್ರೆ 30,000, 40,000, 50,000 ಜನ ನೋಡ್ತೀರಾ, ಅದ್ರಲ್ಲಿ ಬರೀ 3,000 ಲೈಕ್ಸ್ ಇರುತ್ತೆ. ಏನಪ್ಪ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ಲ ಒಂದು ಗೊತ್ತಿಲ್ಲ. ಹಂಗಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇಲ್ಲಿಂದ ಮುಂದಕ್ಕೂ ವ್ಲಾಗ್ ಇದೆ, ಅದನ್ನ ಇನ್ನೊಂದು ವ್ಲಾಗಲ್ಲಿ ಬರುತ್ತೆ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.